ನಮಸ್ಕಾರ. ಮಾಲಿನಿ ಟೇಸ್ಟಿ ಟ್ರೀಟ್ಸ್ಗೆ ಸುಸ್ವಾಗತ. ನಾನಿವತ್ತು ಮಸ್ಸೊಪ್ಪು ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ತೊಗೊಂಡಿರೋದು 1 ಕಟ್ಟು ಸಬ್ಸಿಗೆ ಸೊಪ್ಪು, 1 ಕಟ್ಟು ಕಿರಿಕಿರೆ ಸೊಪ್ಪು, 1 ಕಟ್ಟು ದಂಟು, 1 ಕಟ್ಟು ಮೆಂತ್ಯ. ಇದು 3ರಿಂದ 4 ಥರ ಸೊಪ್ಪನ್ನು ಸೇರಿಸಿ ಮಾಡಿದರೆ ತುಂಬ ರುಚಿಯಾಗಿರುತ್ತೆ. ಇದು ಮೈಸೂರು ಮಂಡ್ಯ ಕಡೆ ಚಾಲ್ತಿಯಲ್ಲಿರೋ ಇದು ಪದಾರ್ಥ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ರಾಗಿ ಮುದ್ದೆ, ಅನ್ನ ಎರಡಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಈ ಥರ 4 ಥರ ಸೊಪ್ಪು, ಆಮೇಲೆ 1 ದೊಡ್ಡ ಟೊಮ್ಯಾಟೊ, 1 ದೊಡ್ಡ ಈರುಳ್ಳಿ, 4-5 ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಇಷ್ಟನ್ನು ಇದ್ರ ಜೊತೆಗೆ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ತಿನ್ನೋರು ಇದ್ರ ಜೊತೆಗೆ ಬೇಕಾದ್ರೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋಬೋದು. ಆಮೇಲೆ ಬೇಳೆ, ಇದಕ್ಕೆ ಸ್ವಲ್ಪ ಜಾಸ್ತಿ ಬೇಳೆ ತೊಗೋಬೇಕು. ನಾನಿಷ್ಟು 1.5 ಕಪ್ ತೊಗೊಂಡಿದ್ದೀನಿ. ಈಗ ನೋಡಿ ಬೆಂದಿದೆ ಸೊಪ್ಪು, ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ. ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ತಾ ಇದ್ದೀನಿ. ಬೇಕಾದರೆ ಕಡಗೋಲ್ನಲ್ಲಿ ಮಸೀಬೋದು, ಅದಕ್ಕೆ ಮಸ್ಸೊಪ್ಪು ಅಂತ ಹೇಳ್ತಾರೆ. ನಾನು ಈ ಪಾವ್ ಭಾಜಿ ಮ್ಯಾಶರಲ್ಲಿ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮ್ಯಾಶ್ ಮಾಡಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಟೊಮ್ಯಾಟೊ, ಈರುಳ್ಳಿ ಎಲ್ಲ. ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಆಮೇಲೆ ಇಷ್ಟು ತೆಂಗಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಒಂದು ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕೂಡಿಸ್ತೀನಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತಿದ್ದೀನಿ. ಬೇಯಿಸಿದ ಹಸಿಮೆಣಸಿನ್ಕಾಯಿ ಜೊತೆಗೆ ಒಂದು ಸ್ವಲ್ಪನೇ 1/4 ಟೀ ಚಮಚ ಹಾಕ್ತಾಯಿದ್ದೀನಿ. ಈ ಕಡೆ ಒಗ್ಗರಣೆಗೆ ಇಡ್ತಾಯಿದ್ದೀನಿ. ಒಂದು 2 ಟೀ ಚಮಚ ಎಣ್ಣೆ ಹಾಕಿದ್ದೀನಿ. ಕೆಂಪು ಮೆಣಸಿನ್ಕಾಯಿ 2 ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ತಿನ್ನೋರು ಈ ಟೈಮ್ನಲ್ಲಿ ಒಗ್ಗರಣೆಗೂ ಬೇಕಾದರೆ ಬೆಳ್ಳುಳ್ಳಿ ಹಾಕ್ಕೋಬೋದು. ಆಮೇಲೆ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಈಗ ಕೆಂಪು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಹಾಕ್ತಾಯಿದ್ದೀನಿ. ತುಂಬ ಆರೋಗ್ಯಕರವಾದ ಮಸ್ಸೊಪ್ಪು ರೆಡಿಯಾಗಿದೆ. ಮಾಡ್ಕೊಂಡ್ಬಿಟ್ಟು ಫೀಡ್ಬ್ಯಾಕ್ ಕೊಡಿ. ಇದು 3ರಿಂದ 4 ಸೊಪ್ಪಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಬೇಕಾದ್ರೆ ಪಾಲಕ್ಕು ಹಾಕ್ಕೋಬೋದು. ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.